ಸರ್, ಈಗ ಮೊನ್ನೆ ಶಾಸಕರ ಮೇಲೆ ಹಲ್ಲೆ ಆಯಿತು ಸರ್, ಮೊಟ್ಟೆಯಿಂದ ಹೊಡೆದಿದ್ದಲ್ಲ, ಇದು ಗೃಹ ಇಲಾಖೆ ಯಾವ ರೀತಿ ಅಂತ ನೋಡಿ, ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು, ನಾನು ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದೇವೆ. ಅದು ನಮ್ಮ ಸಂಸ್ಕೃತಿ ಅಲ್ಲ. ಅದು ಯಾವುದೋ ದಾರಿ ತಪ್ಪಿ ಅವ್ರ ಡ್ರೈವರ್ ಅಲ್ಲಿ ಕರ್ಕೊಂಡು ಬಂದಿದ್ದಾರೆ, ಮಾಹಿತಿಯ ಕೊರತೆ ಇರೋದ್ರಿಂದ. ಆದರೆ ನಮ್ಮವರು ಯಾರು ಹಾಗೆ ಮಾಡಬಾರ್ದಾಗಿತ್ತು. ಈಗಾಗಲೇ 9 ಜನಕ್ಕೆ ನಾವು ಬಂಧಿಸಿ ಕೇಸ್ ಕೂಡ ಮಾಡಿದ್ದೇವೆ. ಯಾರದೇ ರಕ್ಷಣೆ ಮಾಡುವಂಥ ನಮ್ಮ ಆ ಪ್ರವೃತ್ತಿ ನಾವು ಬೆಳೆಸ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಇವರು ಕೂಡ ಏನು BJPಯವರು ಯಾವ ವಿಷಯದ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ರು? ನಾವು ಪ್ರತಿಭಟನೆ, ಕಾಂಗ್ರೆಸ್ನವ್ರು ಪ್ರತಿಭಟನೆ ಮಾಡ್ತಾ ಇದ್ದಿದ್ದು ಯಾವುದಕ್ಕೆ? ಮಕ್ಕಳ ಭವಿಷ್ಯಕ್ಕೋಸ್ಕರ, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ. ಇವ್ರು ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದು, ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ. ಇದು ಲಾಜಿಕೇ ಅರ್ಥ ಆಗಿಲ್ಲ ನನಗೆ. ಅವ್ರು ಏನಾದರೂ ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಅವರು ಕೂಡ ಪ್ರತಿಭಟನೆ ಸೇರ್ಬಿಟ್ಟು ಅವ್ರ ಮಕ್ಕಳ ಭವಿಷ್ಯವನ್ನ ಸ್ಥಿರ ಮಾಡಿ. ಇದು ಬರೀ ಕಾಂಗ್ರೆಸ್ ವಿದ್ಯಾರ್ಥಿಗಳ ಬರಿತಾ ಇರೋದು, BJP ಮಕ್ಕಳು ಬರಿತಾ ಇಲ್ವಾ ಇದಕ್ಕೆ? ಅದರಿಂದ ಅದು ಅಂಥ ಪ್ರವೃತ್ತಿ ನಮ್ಮಲ್ಲಿಲ್ಲ. ವಿ ವಿಲ್ ನಾಟ್ ಎನ್ಕರೇಜ್ ಆಲ್ಸೋ. ಥ್ಯಾಂಕ್ ಯು. ಸರ್, ಈಗ ಮೊನ್ನೆ ಶಾಸಕರ ಮೇಲೆ ಹಲ್ಲೆ ಆಯಿತು ಸರ್, ಮೊಟ್ಟೆಯಿಂದ ಹೊಡೆದಿದ್ದಲ್ಲ, ಇದು ಗೃಹ ಇಲಾಖೆ ಯಾವ ರೀತಿ ಅಂತ ನೋಡಿ, ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು, ನಾನು ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದೇವೆ. ಅದು ನಮ್ಮ ಸಂಸ್ಕೃತಿ ಅಲ್ಲ. ಅದು ಯಾವುದೋ ದಾರಿ ತಪ್ಪಿ ಅವ್ರ ಡ್ರೈವರ್ ಅಲ್ಲಿ ಕರ್ಕೊಂಡು ಬಂದಿದ್ದಾರೆ, ಮಾಹಿತಿಯ ಕೊರತೆ ಇರೋದ್ರಿಂದ. ಆದರೆ ನಮ್ಮವರು ಯಾರು ಹಾಗೆ ಮಾಡಬಾರ್ದಾಗಿತ್ತು. ಈಗಾಗಲೇ 9 ಜನಕ್ಕೆ ನಾವು ಬಂಧಿಸಿ ಕೇಸ್ ಕೂಡ ಮಾಡಿದ್ದೇವೆ. ಯಾರದೇ ರಕ್ಷಣೆ ಮಾಡುವಂಥ ನಮ್ಮ ಆ ಪ್ರವೃತ್ತಿ ನಾವು ಬೆಳೆಸ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಇವರು ಕೂಡ ಏನು BJPಯವರು ಯಾವ ವಿಷಯದ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ರು? ನಾವು ಪ್ರತಿಭಟನೆ, ಕಾಂಗ್ರೆಸ್ನವ್ರು ಪ್ರತಿಭಟನೆ ಮಾಡ್ತಾ ಇದ್ದಿದ್ದು ಯಾವುದಕ್ಕೆ? ಮಕ್ಕಳ ಭವಿಷ್ಯಕ್ಕೋಸ್ಕರ, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ. ಇವ್ರು ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದು, ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ. ಇದು ಲಾಜಿಕೇ ಅರ್ಥ ಆಗಿಲ್ಲ ನನಗೆ. ಅವ್ರು ಏನಾದರೂ ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಅವರು ಕೂಡ ಪ್ರತಿಭಟನೆ ಸೇರ್ಬಿಟ್ಟು ಅವ್ರ ಮಕ್ಕಳ ಭವಿಷ್ಯವನ್ನ ಸ್ಥಿರ ಮಾಡಿ. ಇದು ಬರೀ ಕಾಂಗ್ರೆಸ್ ವಿದ್ಯಾರ್ಥಿಗಳ ಬರಿತಾ ಇರೋದು, BJP ಮಕ್ಕಳು ಬರಿತಾ ಇಲ್ವಾ ಇದಕ್ಕೆ? ಅದರಿಂದ ಅದು ಅಂಥ ಪ್ರವೃತ್ತಿ ನಮ್ಮಲ್ಲಿಲ್ಲ. ವಿ ವಿಲ್ ನಾಟ್ ಎನ್ಕರೇಜ್ ಆಲ್ಸೋ. ಥ್ಯಾಂಕ್ ಯು. ಸರ್, ಈಗ ಮೊನ್ನೆ ಶಾಸಕರ ಮೇಲೆ ಹಲ್ಲೆ ಆಯಿತು ಸರ್, ಮೊಟ್ಟೆಯಿಂದ ಹೊಡೆದಿದ್ದಲ್ಲ, ಇದು ಗೃಹ ಇಲಾಖೆ ಯಾವ ರೀತಿ ಅಂತ ನೋಡಿ, ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು, ನಾನು ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದೇವೆ. ಅದು ನಮ್ಮ ಸಂಸ್ಕೃತಿ ಅಲ್ಲ. ಅದು ಯಾವುದೋ ದಾರಿ ತಪ್ಪಿ ಅವ್ರ ಡ್ರೈವರ್ ಅಲ್ಲಿ ಕರ್ಕೊಂಡು ಬಂದಿದ್ದಾರೆ, ಮಾಹಿತಿಯ ಕೊರತೆ ಇರೋದ್ರಿಂದ. ಆದರೆ ನಮ್ಮವರು ಯಾರು ಹಾಗೆ ಮಾಡಬಾರ್ದಾಗಿತ್ತು. ಈಗಾಗಲೇ 9 ಜನಕ್ಕೆ ನಾವು ಬಂಧಿಸಿ ಕೇಸ್ ಕೂಡ ಮಾಡಿದ್ದೇವೆ. ಯಾರದೇ ರಕ್ಷಣೆ ಮಾಡುವಂಥ ನಮ್ಮ ಆ ಪ್ರವೃತ್ತಿ ನಾವು ಬೆಳೆಸ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಇವರು ಕೂಡ ಏನು BJPಯವರು ಯಾವ ವಿಷಯದ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ರು? ನಾವು ಪ್ರತಿಭಟನೆ, ಕಾಂಗ್ರೆಸ್ನವ್ರು ಪ್ರತಿಭಟನೆ ಮಾಡ್ತಾ ಇದ್ದಿದ್ದು ಯಾವುದಕ್ಕೆ? ಮಕ್ಕಳ ಭವಿಷ್ಯಕ್ಕೋಸ್ಕರ, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ. ಇವ್ರು ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದು, ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ. ಇದು ಲಾಜಿಕೇ ಅರ್ಥ ಆಗಿಲ್ಲ ನನಗೆ. ಅವ್ರು ಏನಾದರೂ ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಅವರು ಕೂಡ ಪ್ರತಿಭಟನೆ ಸೇರ್ಬಿಟ್ಟು ಅವ್ರ ಮಕ್ಕಳ ಭವಿಷ್ಯವನ್ನ ಸ್ಥಿರ ಮಾಡಿ. ಇದು ಬರೀ ಕಾಂಗ್ರೆಸ್ ವಿದ್ಯಾರ್ಥಿಗಳ ಬರಿತಾ ಇರೋದು, BJP ಮಕ್ಕಳು ಬರಿತಾ ಇಲ್ವಾ ಇದಕ್ಕೆ? ಅದರಿಂದ ಅದು ಅಂಥ ಪ್ರವೃತ್ತಿ ನಮ್ಮಲ್ಲಿಲ್ಲ. ವಿ ವಿಲ್ ನಾಟ್ ಎನ್ಕರೇಜ್ ಆಲ್ಸೋ. ಥ್ಯಾಂಕ್ ಯು.